ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡಿ ವಿ ಶಶಿ. ಸೊ ಮತ್ತೊಂದು ಹೊಸ ಗಣಪತಿ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ಸಿಟಿ ಒಳಗಡೆ ಬಿಟ್ಟು ದಾವಣಗೆರೆ ಸಿಟಿಯಿಂದ ಹೊರಗಡೆ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ತಮ್ಮನೆಲ್ಲ ಟೈಟಲ್ ನೋಡಿ ಗೊತ್ತಾಗಿರುತ್ತೆ ಇವಾಗ ಎಲ್ಲಿ ಹೋಗ್ತಾ ಇದ್ದೀನಿ ಅಂತೇಳಿ. ನಮ್ಮ ದಾವಣಗೆರೆ ಪಕ್ಕ ಇರೋ ಹರಪನಹಳ್ಳಿಗೆ ಹೋಗ್ತಾ ಇದ್ದೀನಿ. 2 ವರ್ಷದಿಂದ ಹರಪನಹಳ್ಳಿಯಿಂದ ಎಷ್ಟು ಜನ ಕರಿತಾ ಇದ್ರು ಅಂದರೆ, ಬ್ರೋ ಹರಪನಹಳ್ಳಿ ಬನ್ನಿ ಬ್ರೋ, ಹರಪನಹಳ್ಳಿ ಬನ್ನಿ ಬ್ರೋ ಅಂತೇಳಿ. ನಿಜವಾಗ್ಲೂ 2 ವರ್ಷದಿಂದ ಕರಿತಾ ಇದ್ರು. ಒಂದು ಖುಷಿ ವಿಚಾರ ಏನಪ್ಪ ಅಂದರೆ, 2 ವರ್ಷದಿಂದ ಅಷ್ಟು ಜನ ಕರೆದ್ರು ಒಬ್ಬರೇ ಒಬ್ಬರು ಒಂದು ಸಣ್ಣದಾಗೂ ಸಹ ಬ್ಯಾಡ್ ಲ್ಯಾಂಗ್ವೇಜ್ ಯೂಸ್ ಮಾಡಲಿಲ್ಲ. ಹಣ ಅಂದಂಗೆ ಮಾತಾಡ್ತಾ ಇದ್ದಿಲ್ಲ, ಮೆಸೇಜ್ ಮಾಡ್ತಾಯಿದ್ರು. ಅದು ನಂಗೆ ಭಾಳ ಖುಷಿ ಆಯಿತು. ಕೆಲವೊಂದು ಊರಿಂದ ಮಾಡ್ತಾ ಇರ್ತಾರೆ, ಏನಾದರೂ ಅಪ್ಪಿತ ಸ್ವಲ್ಪ ಬ್ಯುಸಿ ಇದ್ದಾರೆ ಅನ್ಕೊಂಡು ರೆಸ್ಪಾನ್ಸ್ ಮಾಡಲಿಲ್ಲ ಅಂದರೆ ಸ್ವಲ್ಪ ವಾಯ್ಸ್ ಚೇಂಜ್ ಆಗುತ್ತೆ, ಇಲ್ಲ ಸ್ಪೆಲ್ಲಿಂಗ್ಗಳು ಸ್ವಲ್ಪ ಇವಾಗ್ತವೆ. ಬಟ್ ಹರಪನಹಳ್ಳಿಯಿಂದ ನಾನು ಹೇಳೋ ಪ್ರಕಾರ ಮಿನಿಮಮ್ ಭಾಳ ಜನ ಮೆಸೇಜ್ ಮಾಡಿದ್ದಾರೆ ನನಗೆ, ಬ್ರೋ ಹರಪನಹಳ್ಳಿ ಬನ್ನಿ ಬ್ರೋ, ಹರಪನಹಳ್ಳಿ ಬನ್ನಿ ಬ್ರೋ ಅಂತೇಳಿ. ಆಮೇಲೆ ಲಾಸ್ಟ್ ಟೈಮ್ ನಮ್ಮ ದಾವಣಗೆರೆ ಹಿಂದೂ ಗಣಪತಿ ಬಂದಾಗ ಒಂದು 5-6 ಜನ ಬ್ಯಾಚ್ ಚೆನ್ನಾಗಿ ಕಾಣುತ್ತೆ. ಪಾಪ ಅವರು ಎಷ್ಟು ಕರೆದಿದ್ರು ಅಂದರೆ ಭಾಳ ಇದು ಮಾಡಿದರು, ಬ್ರೋ ಬನ್ನಿ ಬ್ರೋ ಅಂತೇಳಿ. ಬಟ್ ಪ್ರತಿ ವರ್ಷ ಬರೋಕ್ಕಾಗಿದ್ದಿಲ್ಲ. ಸೊ ಈ ವರ್ಷ ಅದೇನಂತಾರಲ್ಲ, ಒಳ್ಳೆ ಮನಸ್ಸಿಂದ ಕರೆದ್ರೆ ಒಂದು ಒಳ್ಳೇದಾಗಿ ಆಗುತ್ತೆ ಅಂತೇಳಿ. ಸೊ ಈ ವರ್ಷ ಇನ್ನು ನಮ್ಮ ದಾವಣಗೆರೆ ಹಿಂದೂ ಗಣಪತಿದೆ ಇನ್ನೂ ವಿಡಿಯೋ ಮಾಡಿಲ್ಲ ನಾನು. ಬಟ್ ಈ ವಿಡಿಯೋನ ಆಮೇಲೆ ಹಾಕ್ತೀನಿ. ಫಸ್ಟು ಅದು ನಮ್ಮ ದಾವಣಗೆರೆ ಹಿಂದೂ ಗಣಪತಿ ವಿಡಿಯೋ ಹಾಕ್ತೀನಿ. ಸೊ ಇವತ್ತು ಮಧ್ಯಾಹ್ನ ನಮ್ಮ ದಾವಣಗೆರೆ ಹಿಂದೂ ಗಣಪತಿ ಇದು ಪೂಜೆ ಆಗ್ಬೋದು ಅಂತ ಅಂದ್ಕೊಂಡೆ. ಬಟ್ ಸಾಯಂಕಾಲ 6 ಗಂಟೆ ಇಟ್ಕೊಂಡ್ಬಿಟ್ಟಿದ್ದಾರೆ. ಸಾಯಂಕಾಲ ನಮ್ಮ ದಾವಣಗೆರೆ ಹಿಂದೂ ಗಣಪತಿ ಪೂಜೆ 6 ಗಂಟೆಗಿದೆ. ಸೊ ಹಾಗಾಗಿ ಇವಾಗ 3:30 ನಮ್ಮ ದಾವಣಗೆರೆ ಬಿಟ್ಟಿದ್ದೀನಿ. ಎಷ್ಟೊತ್ತಿದ್ರು ಹೋಗಿ ರಿಟರ್ನ್ ದಾವಣಗೆರೆ ಬರ್ಬೇಕು ನಾನು ಇವತ್ತು. ಸೊ ಇವಾಗ 4 ಗಂಟೆ ಹತ್ತತ್ರ ಇವಾಗ ಪ್ರೆಸೆಂಟ್ ದಾವಣಗೆರೆ ಬಿಟ್ಟಿದ್ದೀನಿ. ಇವಾಗ ಔಟ್ಕಟ್ಸ್ ಇವಾಗ ಬಂದೆ. ಇನ್ನೊಂದು ಅರ್ಧ ಕಿಲೋಮೀಟ್ರ್ ಹೋದರೆ ಔಟ್ಕಟ್ಸ್ ಹೋಗ್ತೀನಿ. ಸೊ 4 ಗಂಟೆಗೆ ಬಿಟ್ಟರೆ 5 ಗಂಟೆ ಹತ್ತತ್ರ ಹರಪನಹಳ್ಳಿ ರಿಲೀಸ್ ಆಗ್ತೀನಿ. ಅಲ್ಲಿ ನಮ್ಮ ಅಜ್ಜಿಯ ಸಂಚಾರಿ ಗುರು ಆಲ್ರೆಡಿ ನಿನ್ನೆ ಹೋಗಿದ್ದಾರೆ. ಗುರು ನಾನು ಇಬ್ಬರು ಸೇರಿ ವಿಡಿಯೋ ಮಾಡ್ತೀವಿ. ಹಾಗೆ ಹರಪನಹಳ್ಳಿದು ಒಂದು ವಿಡಿಯೋ ಅಲ್ಲ, 2 ವಿಡಿಯೋ ಬರುತ್ತೆ ನೋಡೋಣ. ಆದರೆ ಒಂದರಲ್ಲೇ ಕವರ್ ಮಾಡ್ತೀನಿ, ಇಲ್ಲಾಂದರೆ ಸಪ್ರೇಟ್ ಮಾಡ್ತೀನಿ. ಸೊ ಈ ವಿಡಿಯೋನ ನೀವು ಮಧ್ಯಾಹ್ನ ಇಲ್ಲ ಸಾಯಂಕಾಲ ನೋಡ್ತಾ ಇರ್ತೀರಾ. ಸೊ ಬೆಳಗ್ಗೆ ನಮ್ಮ ದಾವಣಗೆರೆ ಹಿಂದೂ ಗಣಪತಿ ವಿಡಿಯೋ ಮಾಡ್ತೀನಿ. ಸೊ ಈ ವಿಡಿಯೋ ಆದಮೇಲೆ ಅದನ್ನು ಹಾಕ್ತೀನಿ, ಬಟ್ ಅದನ್ನು ಫಸ್ಟ್ ಹಾಕಿರ್ತೀನಿ. ಸೊ ಬನ್ನಿ ಈ ವಿಡಿಯೋನ ಕಂಟಿನ್ಯೂ ನೋಡ್ತಾ ಇರಿ. ಈ ವಿಡಿಯೋನ ಅಲ್ಲೇ ಒಂದ್ಮೇಲೆ ಸ್ಟಾರ್ಟ್ ಮಾಡೋಣ ಅನ್ಕೊಂಡೆ, ಮೋಟಲಾಗಿ ಮಾಡೋದು ಬೇಡ ಅನ್ಕೊಂಡೆ. ಬಟ್ ಅದೇನಂತಾರಲ್ಲ, ಮೋಟಲಾಗರ್ಸ್ ರೂಢಿ ಹೆಂಗೆ ಗೊತ್ತಾ, ಎಲ್ಲಿಂದ ಬರ್ತೀರಪ್ಪ. ಮೋಟಲಾಗರ್ಸ್ ಹೆಂಗೆ ಗೊತ್ತಾ, ಕ್ಯಾಮ್ರಾ ಹಾಕೊಂಡು ಹೆಲ್ಮೆಟ್ ಹಾಕೊಂಡು ಮಾತಾಡಕತ್ತೇ ಮಾತುಗಳು ಬರೋದು. ಡೈರೆಕ್ಟಾಗಿ ಕ್ಯಾಮ್ರಾ ಹಾಕಂದ್ರೆ ಬರೋಲ್ಲ, ಸಡನ್ನಾಗಿ ಬರೋಲ್ಲ. ಹಾಗಾಗಿ ಮೋಟಲಾಗಿ ಸ್ಟಾರ್ಟ್ ಮಾಡಿದೆ. ಸೊ ಇನ್ಮೇಲೆ ನಿಮಗೆ ಎಲ್ಲೂ ಸಿಗೋಲ್ಲ, ಡೈರೆಕ್ಟಾಗಿ ಹೋಗಿ ನಿಧಾನರು ನೀವು ಕುಂಡಿ ಒಳ್ಳಾಡ್ಸೋದು ನೋಡಿ ನನಗೆ ಎದ್ರಿಕಾಗತ್ತೆ. ಇತ್ಲ ಬರ್ತಿರೋ ಅಯ್ಯಪ್ಪ. ಸೊ ಸೀದಾವಾಗಿ ನಿಮಗೆ ಹರಪನಹಳ್ಳಿ ಹಿಂದೂ ಗಣಪತಿ ಹತ್ರನೇ ಸಿಕ್ಬಿಡ್ತೀನಿ. ಅದ್ರ ಮಧ್ಯೆ ನಿಮಗೆ ಎಲ್ಲೂ ಕ್ಯಾಮ್ರಾ ಆನ್ ಮಾಡೋಕ್ಕೆ ಹೋಗಲ್ಲ. ಡೈರೆಕ್ಟಾಗಿ ಯಾಕಂದ್ರೆ ನೀನು 1 ಅವರಲ್ಲಿ ಅಲ್ಲಿ ಇರಬೇಕು. ಸೊ ಆರಾಮಾಗಿ ಹೋಗೋಣ ಅಂತ, ಸ್ಪೀಡ್ ಗಿಡೇನಿಲ್ಲ. ಸೊ ಆರಾಮಾಗಿ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಹರಪನಹಳ್ಳಿ ಸುತ್ತಮುತ್ತ ಯಾರ್ಯಾರು ವಿಡಿಯೋ ನೋಡ್ತಿದ್ರೆ ಎಲ್ಲರೂ ಲೈಕ್ ಶೇರ್ ಕಮೆಂಟ್ ಮಾಡ್ರಪ್ಪ. 2 ವರ್ಷದಿಂದ ಕರಿತಾ ಇದ್ರಿ ಬ್ರೋ ಬನ್ನಿ ಅಂತೇಳಿ. ನೋಡಿ ನೀವು ಒಂದು ಒಳ್ಳೆ ಮನಸ್ಸಿಂದ ಕರೆದಿರೋದಕ್ಕೆ ನಮ್ಮ ದಾವಣಗೆರೆ ಗಣಪತಿಗಿಂತ ಫಸ್ಟ್ ನಿಮ್ಮ ವಿಡಿಯೋನೇ ಮಾಡೋಕ್ಕೆ ಬರ್ತಾ ಇದ್ದೀನಿ. ಅದು ಸೊ ಅದೊಂದು ಖುಷಿನೇ. ನಿಜ ಹೇಳ್ಬೇಕು, ನಾನು ಬೆಳಗ್ಗಿಂದ ಮನೆ ಕೂತ್ಕೊಂಡಿದ್ದೀನಿ, ಯಾವ ಗಣಪತಿ ದರ್ಶನ ಮಾಡಿಲ್ಲ ಇಲ್ಲಿ ತನಕ. ಫಸ್ಟ್ ಈಗ ಅಲ್ಲಿಗೆ ಬರ್ತಾ ಇದ್ದೀನಿ. ಸೊ ಲೈಕ್ ಶೇರ್ ಕಮೆಂಟ್ ನಿಮಗೆ ಎಷ್ಟಾಗುತ್ತೋ ಅಷ್ಟು ನೋಡೋಣ. ಈ ವಿಡಿಯೋನ ಎಷ್ಟು ರೀಚ್ ಮಾಡಿಸ್ತೀರಾ ನಾನು ನೋಡ್ತೀನಿ. ವಿದ್ಯಾಸಿರಿ ನಾಡು ಹರಪನಹಳ್ಳಿ ಪಟ್ಟಣಕ್ಕೆ ಸುಸ್ವಾಗತ. ಒಂದು ರಣರಂಗ ಧೈರ್ಯ ಇರಲಿ ನಿನ್ನ ಸಂಗ, ಬಾರೋ ನನ್ನ ರಾಜ, ನಿನಗೆ ನೀನೆ ಮಹಾರಾಜ. ನಿನ್ನ ದಾರಿಯಲ್ಲಿ ಎಲ್ಲೂ ಸೋಲೆ ಇಲ್ಲ, ಬಾಳ ಯುದ್ಧದಲ್ಲಿ ನಿನ್ನ ಗೆಲ್ಲೋರಿಲ್ಲ. ಛಲವೇ ಬಲವೋ ಮುಂದೆ ನುಗ್ಗಿ ಬಾ ಜಗವೇ. ಸ್ನೇಹಿತರೆ, ಪ್ರೆಸೆಂಟ್ ಇವಾಗ ಹರಪನಹಳ್ಳಿ ಬಂದಿದ್ದೀನಿ. ಹರಪನಹಳ್ಳಿ ಬಂದಿದ್ದೆ ತಡ ನಮ್ಮ ಗುರು ಸಿಗ್ನಲ್ಲ. ಸೊ ಬ್ರೋ ಇಲ್ಲೊಂದು ಗಣಪತಿ ಇದೆ ನೋಡ್ಕೊಂಡು ಬರೀ ಚೆನ್ನಾಗಿದೆ ಅಂತ ಹೇಳ್ದ. ಸೊ ಹಿಂದೆ ಗಣಪತಿ ಹೋಗಿಂತ ಮುಂಚೆ ವಿಡಿಯೋ ಕವರ್ ಮಾಡ್ತಾ ಇದ್ದೀನಿ. 8ನೇ ವಾರ್ಡು ಈಶ್ವರ ದೇವಸ್ಥಾನ ಆವರಣ ಅಂತೇಳಿ. ಸೊ ಗಣಪತಿ ಮಾತ್ರ ಸೂಪರ್ ಆಗಿದೆ. ಹಾಗೆ ನಿಮಗೂ ತೋರಿಸ್ಬೇಕಂತ ನನಗೂ ಇದಾಯಿತು. ಸೊ ಬನ್ನಿ ಈ ಗಣಪತಿನ ನೋಡ್ಕೊಂಡು ನೆಕ್ಸ್ಟ್ ನಮ್ಮ ಹಿಂದೆ ಗಣಪತಿ ನೋಡ್ಕೊಂಬರೋಣಂತೆ. ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ?
ಸ್ನೇಹಿತರೆ, ನಾನು ಫಸ್ಟ್ ಟೈಮ್ ನಾನು ಹರಪನಹಳ್ಳಿ ಬಂದಿದ್ದು. ನಾನು ಕಾನ್ಸೆಪ್ಟ್ ಹೇಳಿದ್ದೆ ನಿಮಗೆ, ನಾನು ವಿಡಿಯೋನ ಸಪ್ರೇಟಾಗಿ ಒಂದು ಮಾಡಾಕಿದ್ದೆ. ಸೊ ಯಾವುದೇ ಗಣಪತಿ ಕವರ್ ಮಾಡಿದ್ರು ಸೊ ನಾನು ಮುಚ್ಚುಮರ ಇಲ್ಲಂಗೆ ಡೈರೆಕ್ಟಾಗಿ ಕೇಳ್ತೀನಿ, ಯಾಕಂದರೆ ಇದನ್ನು ನನಗೋಸ್ಕರ ಕೇಳ್ತಾ ಇರೋದಲ್ಲ. ಸೊ ನನಗೋಸ್ಕರ ಏನಾದರೂ ಕೇಳೋದಿದ್ರೆ ನಮಗೆ ನನಗೆ ಸಾಧ್ಯನೇ ಅಲ್ಬಿಟ್ರೆ ನಮಗೋಸ್ಕರ ಕೇಳೋಕ್ಕೆ ಮಾತೇ ಬರೋಲ್ಲ ನನಗೆ. ಸೊ ಒಂದು ಸಮಾಜ ಸೇವೆ ಏನೋ ಒಂದು ಮಾಡ್ತಿದ್ದೀವಿ ಅಂದಾಗ ಕೇಳೋಕೆ ಅದರಲ್ಲಿ ಹಿಂದೆ ಮುಂದೆ ಮಾಡೋ ಅವಶ್ಯಕತೆನೇ ಇಲ್ಲ, ಯಾಕಂದರೆ ಅವ್ರು ಇಷ್ಟ ಇದ್ದರೆ ಪಾಪ ಇದು ಮಾಡ್ತಾರೆ, ಇಲ್ಲ ಅಂದರೆ ಇಲ್ಲ ಬ್ರೋ ಅಂತ ಹೇಳ್ತಾರೆ. ಸೊ ಸ್ಟಾರ್ಟಿಂಗ್ ಹರಪನಹಳ್ಳಿ ಬಂದಾಗ ಗಣಪತಿ ವಿಡಿಯೋ ಮಾಡಿದೆ, ಬ್ರದರ್ ಇಲ್ಲೇ ಇದ್ದರು. ಸೊ ಈ ಥರ ಒಂದು ಕಾನ್ಸೆಪ್ಟ್ ಇದೆ ಅಂದರೆ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಇಲ್ಲ ಒಟ್ಟು ಏನೋ ಒಂದು ಸಮಾಜ ಸೇವೆ ಮಾಡೋ ಒಂದು ಪ್ಲಾನ್ ಇದೆ. ಸೊ ಪ್ರತಿಯೊಂದಕ್ಕೂ ಡೀಟೇಲ್ಸ್ ಇರುತ್ತೆ ಯೂಟ್ಯೂಬಲ್ಲಿ, ಪ್ರತಿಯೊಂದಕ್ಕೂ ಒಂದು ವಿಡಿಯೋ ಅಂತ ಇದು ಮಾಡ್ತಿರ್ತೀವಿ. ನೀವು ಎಷ್ಟು ದಿವಸ ಆದರೂ ಬೇಕಾದ್ರೆ ನೋಡ್ಬೋದು, ಎಲ್ಲ ಇದೆ ಅಂತ ಹೇಳಿದೆ. ಇಲ್ಲ ಅವರು ಹಂಗೇನಿಲ್ಲ, ನೀವು ಒಂದು ಸಮಾಜ ಸೇವೆ ಮಾಡ್ತಿದ್ದೆ ಅಂದರೆ ನಮ್ಮದೊಂದು ಸಹಾಯ ಇರಲಿ, ಮಾಡೇ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಸರ್ ನಿಮ್ಮ ಹೆಸರು? ಸೊ ಇವರೇ ಸರ್, ಅನಿಲ್ ಅಂತೇಳಿ. ಹರಪನಹಳ್ಳಿ ಹಿಂದೂ ಗಣಪತಿ ಹತ್ರ ಬಂದಿದ್ದೀವಿ. ಫುಲ್ ರಶ್ ಇದೆ, ಗಾಡಿ ಎಲ್ಲ ಹಾಕೊಂಡು ಬರ್ರಿ. ಏನು ಟೊಮೊಟೊ ತಿನ್ನಕತ್ತೀರಲ್ಲ? ಹಾಂ, ಎತ್ತೇನು ತಿನ್ನಕತ್ತೀರ? ಹಂಗೆಲ್ಲ ಎತ್ತಬಾರ್ದಾ, ಕೇಳಿಸ್ಕೋಬೇಕು ಯಾವಲ್ಲ. ಏನು ನಿಮ್ಮ ಹೆಸರು? ಇರ್ಫಾನ್ ಅಂತೇಳಿ ಬರೋದಿಗೆ ಮಾತಾಡ್ಸಿದ ಹುಡುಗ. ವಿಡಿಯೋದಾಗ ಹಾಕ್ಲ ನೀನು? ನೋಡು, ಇನ್ನೂ ಬಂದಿಲ್ಲ ನಿಂತ್ಕೊಂಡೆ. ಇರ್ಫಾನ್ ಅಂತೇಳಿ ಫ್ರೆಂಡ್ಸ್ ಆಗಿರಷ್ಟೇ, ಯಾವ್ದಾರ ಫ್ಯಾನ್ ಆಗಿರಿ, ಫ್ರೆಂಡ್ಸ್ ಆಗಿರಷ್ಟೇ. ಇರ್ಫಾನ್ ಅಂತೇಳಿ ಬಂದು ಮಾತಾಡ್ಸಿದ ಅಣ್ಣ ಡಿ ವಿ ಶಶಿಯಲ್ಲ ಅಂತೇಳಿ, ಖುಷಿ ಆಯಿತು. ಸೊ ಫಸ್ಟ್ ಟೈಮು ಬಂದಿರೋದು ನಮ್ಮ ಹರಪನಹಳ್ಳಿಗೆ. ಪ್ರತಿ ವರ್ಷ ಹೆಂಗೆ ಗೊತ್ತಾ, ಪ್ರತಿ ವರ್ಷ ಕರಿತಾಯಿದ್ರು ಬ್ರೋ ಬನ್ನಿ 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 ಅಂತೇಳಿ. ಬರೋಕ್ಕೆ ಟೈಮ್ ಇದ್ದಿಲ್ಲ, ಇವತ್ತು ಅದೃಷ್ಟ ಅವ್ರದ್ದು. ಇನ್ನು ದಾವಣಗೆರೆ ವಿಡಿಯೋ ಮಾಡೋಕ್ಕಿಂತ ಮುಂಚೆ ಮಾಡ್ತಾಯಿದ್ದೀನಿ, ಬಟ್ ಇದನ್ನು ಸೆಕೆಂಡ್ ಹಾಕ್ತೀನಿ, ದಾವಣಗೆರೆ ವಿಡಿಯೋ ಫಸ್ಟ್ ಹಾಕಿರ್ತೀನಿ. ಆಗ ನೋಡ್ರಿ ನಾನು ಆಲ್ಮೋಸ್ಟ್ ಆಲು ಹಿಂದೂ ಗಣಪತಿಗಳೆಲ್ಲ ಗಣಪತಿ ವಿಡಿಯೋಗಳನ್ನೆಲ್ಲ ನಾನು ನೈಟೇ ಕವರ್ ಮಾಡೋದು. ಬಟ್ ಈಗ ಇಲ್ಲಿಂದ ರಿಟರ್ನ್ ದಾವಣಗೆರೆ ಬೇರೆ ಹೋಗೋದಿದ್ದಲ್ಲ, ಸೊ ಹಂಗಾಗಿ ಅರ್ಜೆಂಟಿಗೆ ಕವರ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಇವಾಗ ಸೀದಾ ನಮ್ಮ ಹರಪನಹಳ್ಳಿ ಹಿಂದೂ ಗಣಪತಿ ಯಾವ ಥರ ಇದೆ ಅಂತೇಳಿ ನೋಡ್ಕೊಂಬರೋಣ. ಸೊ ಹರಪನಹಳ್ಳಿ ಮಾರ್ಕೆಟಿಂದ ಸ್ಟ್ರೈಟ್ ಹೋದರೆ ಹಿಂಗೆ ಲೆಫ್ಟಿಗೆ ಸ್ಟ್ರೈಟ್ ಹೋಗಿ ಲೆಫ್ಟಿಗೆ ಹೋಗ್ಬೇಕಂತೆ. ಸೊ ಹರಪನಹಳ್ಳಿಯಲ್ಲಿ ಅಕಸ್ಮಾತ್ ಯಾರಾದರೂ ಕೇಳಿದೆ, ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂದರೆ ಆಲ್ಮೋಸ್ಟ್ ಗೊತ್ತಾಗುತ್ತೆ. ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ಬಂದರೆ ನಿಮಗೆ ನಮ್ಮ ಹರಪನಹಳ್ಳಿ ಹಿಂದೂ ಗಣಪತಿ ಸಿಗುತ್ತೆ. ಸೊ ಬನ್ನಿ ಯಾವ ಥರ ಇದೆ ಅಂತ ನೋಡೋಕೆ ನಾನು ಕೂತೋದನ್ನ ಕಾಯ್ತಾ ಇದ್ದೀನಿ. ಸೊ ಪ್ರೆಸೆಂಟ್ ಇವಾಗ ಕೋಟೆ ಆಂಜನೇಯ ಸ್ವಾಮಿ ಟೆಂಪಲ್ ಎಂಟ್ರೆನ್ಸ್ ಬಂದಿದ್ದೀವಿ. ಮರ ನೋಡ್ರಿ ಏನು ಸಖತ್ತಾಗಿದೆ. ಆಗಿನ ಕಾಲ ಆಗ್ತಿದ್ರು ಅಂದರೆ ಅವಾಗಿನ ಕಾಲದಾಗ ಏನು ಈ ಮೊಬೈಲ್ ಅದು ಏನಿದ್ದಿಲ್ಲಲ್ಲ, ಬಂದಿಲ್ಲ, ಆರಾಮಾಗಿ ಹಿರಿಯರು ಹಳ್ಳಿ ಹೊಡಿತಾಯಿದ್ರು, ಟೈಮ್ ಪಾಸ್ ಮಾಡ್ತಾಯಿದ್ರು. ಹಳ್ಳಿ ಕಟ್ಟಿ ಅಂದರೆ ಅವಾಗಿನ ಕಾಲದ ಫೇಮಸ್. ಇವಾಗೆಲ್ಲ ಮೊಬೈಲ್ ಎಲ್ಲ ಬಂದು ಎದುರ ಇದ್ರು ಮಾತ್ರ ಹಿಂಗೆಲ್ಲ ಹಂಗೆ ಮಾಡ್ತಾರೆ. ಮೊಬೈಲ್ ಅನ್ನೋದು ಹಂಗೆ ಹೋಗ್ಬಿಟ್ಟೈತೆ ಇವಾಗ. ಸೊ ಫೈನಲಿ ನಮ್ಮ ಹಿಂದೂ ಗಣಪತಿ ಹತ್ರ ಬಂದಿದ್ದೀವಿ. ಇದು ದೇವಸ್ಥಾನನಾ? ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ. ಫಸ್ಟ್ ಸೊ ಗಣಪತಿಯಲ್ಲಿದೆ. ಫಸ್ಟ್ ಕೋಟೆ ಆಂಜನೇಯ ಸ್ವಾಮಿ ದರ್ಶನ ಮಾಡ್ಕೊಂಬಿಡೋಣ. ಸ್ವಾಮಿಯ ದರ್ಶನ ಮಾಡ್ಕೊಂಡು ಆಂಜನೇಯ ಸ್ವಾಮಿ ದರ್ಶನ ಮುಗಿಸ್ಕೊಂಡು ಆಮೇಲೆ ಗಣಪತಿ ದರ್ಶನ ಮುಗಿಸೋಣ. ಸೊ ಹರಪನಹಳ್ಳಿಯಲ್ಲಿ ಯಾರ್ಯಾರು ಇದ್ದೀರಾ, ಜಯರಾಮ, ಶ್ರೀರಾಮ. ಸೊ ಬನ್ನಿ ಕೋಟೆ ಆಂಜನೇಯ ಸ್ವಾಮಿ ದರ್ಶನ ಮುಗಿಸ್ಕೊಂಬಿಡೋಣ. ಆಂಜನೇಯ ಎಂಬುದಾ? ಏನು ನಿನ್ನ ಹೆಸರೇನು? ನಿನ್ನ ಹೆಸರೇನು? ವರ್ಷನಾ? ನಿನ್ನ ಹೆಸರು? ವರ್ಷ ವೇದ ಅವ್ರ ಅಕ್ಕ ಹೇಳ್ಕೊಡಕತ್ತಾಳೆ ಕೈ ಮುಗಿ ಅಂತೇಳಿ. ಸೊ ಸ್ನೇಹಿತರೆ ನೋಡಿರ್ತೀರ ನಮ್ಮ ಹರಪನಹಳ್ಳಿ ಹಿಂದೂ ಗಣಪತಿನ. ಸೊ 2 ವರ್ಷದಿಂದ ಮುಂಚೆಯಿಂದ ಕರಿತಾನೆ ಇದ್ರು, ಬಟ್ ಬರೋ ಅದೃಷ್ಟ ಇದ್ದಿಲ್ಲ. ಬಟ್ ಈ ವರ್ಷ ಬರೋ ಅದೃಷ್ಟ ಆಯಿತು. ಸೊ ಬಂದು ಗಣಪತಿ ಎಲ್ಲ ತೋರಿಸಿದ್ದೀನಿ. ಸೊ ಇದಾದಮೇಲೆ ಗಣಪತಿನ ಇಟ್ಟಿರೋರನ್ನ ತೋರಿಸಬೇಕಲ್ಲ. ಸೊ ಒಂದು ಸಂಘ ಅಂದರೆ ಒಂದು ಎಲ್ಲರೂ ಸೇರ್ಕೊಂಡ್ರೆ ಅಂದರೆ ಒಬ್ಬರಿಂದ ಏನು ಮಾಡೋಕ್ಕಾಗಲ್ಲ. ಸೊ ಒಂದು 10 ಕೈ ಸೇರಿದ್ರೆ ಏನೋ ಒಂದು ಮಾಡೋಕ್ಕೆ ಸಾಧ್ಯ ಅಲ್ಲ. ಸೊ ಹಾಗಾಗಿ ಯಾರ್ಯಾರಿದ್ದಾರೆ ಏನು ಅಂದರೆ ಒಬ್ಬೊಬ್ಬರು ಬರೋಕ್ಕಾಗಲ್ಲ, ಅಂದರೆ ಬೇರೆ ಕೆಲಸ ಮೇಲೆಲ್ಲ ಹೊರಗಡೆ ಹೋಗಿರ್ತಾರೆ. ಸೊ ಪ್ರೆಸೆಂಟ್ ಇವಾಗ ಇಲ್ಲಿ ಗಣಪತಿ ಹತ್ರ ಯಾರಿದ್ದಾರೆ ಸೊ ಅವ್ರನ್ನ ತೋರಿಸೋ ಪ್ರಯತ್ನ ಮಾಡ್ತೀನಿ. ಸೊ ಪ್ರೆಸೆಂಟ್ ಇವಾಗ ನಮ್ಮ ಹರಪನಹಳ್ಳಿಯಲ್ಲಿ ಗಣಪತಿಗೋಸ್ಕರ ಸೊ ಇಷ್ಟೇ ಅಂತಲ್ಲ, ಇನ್ನೂ ಭಾಳ ಜನ ಇದ್ದಾರೆ. ಬಟ್ ಪ್ರೆಸೆಂಟ್ ಇವಾಗ ಇರೋದು ಇಷ್ಟು ಜನ ಇದ್ದಾರೆ. ಹರಪನಹಳ್ಳಿ ಎಷ್ಟನೇ ವರ್ಷದಿಂದ ಸರ್ ಗಣಪತಿ ಇಡ್ತಾ ಇರೋದು ಇದು? ಸೊ ಇದು 8ನೇ ವರ್ಷ ಹಿಂದೂ ಗಣಪತಿ. ಸೊ ಗಣಪತಿನ ಎಲ್ಲಿಂದ ತಗೊಂಬಂದಿರೋದು ಏನು?
ಅಂದ್ರೆ ಮಾಡ್ಸಿರೋದು ಎಲ್ಲಿಂದ ಮಾಡ್ಸಿರೋದು? ಇದೇ ಊರಾಗ ಹರಪನಹಳ್ಳಿಯಲ್ಲೇ ಮಾಡಿಸಿದ್ವಿ. ಹರಪನಹಳ್ಳಿಯಲ್ಲೇ ಮಾಡಿರೋದ್ರ? ಸೊ ಈಗ ಎಷ್ಟು ದಿವಸ ಇಡ್ತೀರಾ ಏನು ಸಹ ಇದ್ರದ್ದು? ಇದು 11 ದಿನ ಕಾರ್ಯಕ್ರಮ. ಕರೆಕ್ಟ್ 11 ದಿವಸ ಇರುತ್ತೆ. ಮೆರವಣಿಗೆ ಎಷ್ಟು ಗಂಟೆ ಸ್ಟಾರ್ಟ್ ಮಾಡ್ತೀರಾ? ಮೆರವಣಿಗೆ 12 ಸ್ಟಾರ್ಟ್ ಮಾಡಿ ಮಧ್ಯಾಹ್ನ 12 ಸ್ಟಾರ್ಟ್ ಆಗುತ್ತೆ. ಸರ್ಕಾರದಿಂದ ಹಿಡಿದು ನಾಗಿನಕೆರೆಗೆ ವಿಸರ್ಜನೆ ಕೆರೆಯಲ್ಲಿ ಇದು ಮಾಡ್ತೀರಾ? ಸೊ ಡಿಜೆ ಏನಾದ್ರು ಪ್ರೋಗ್ರಾಮ್ ಇದೆ ಏನಾರು ಇರ್ತಾರೆ? ಎರಡು ಬರ್ಬೋದ್ರಾ? 3 ನಾವು ಅನ್ಕೊಂಡಿದ್ದೀರಾ? 2ಕ್ಕೆ ಅನುಮತಿ ಕೊಡ್ತಾ ಇದ್ದಾರೆ. ಹೌದ್ರಾ? ಸೊ ನೋಡಿ ಎಲ್ಲರೂ ಹೆಂಗ್ ಗೊತ್ತಾ, ನಾನು ಯಾಕಪ್ಪ ಕೇಳಿದ್ದು ಅಂದರೆ ಯಾವುದೇ ಗಣಪತಿ ಇದು ಮಾಡಿದ್ರೆ ಫಸ್ಟ್ ಕೇಳೋದೇನಪ್ಪ ನಿಮ್ಮ ಕ್ವಶನ್ ಅಂದರೆ ಬ್ರೋ ಡಿಜೆ ಅಂತ ಎಲ್ಲ ಕೇಳ್ತಿರ್ತಾರೆ. ಸೊ ಇದು ದಾವಣಗೆರೆ ನನಗೋಸ್ಕರ ಕೇಳ್ತಾ ಇರೋದಲ್ಲ, ಹರಪನಹಳ್ಳಿ ಸುತ್ತಮುತ್ತ ಎಲ್ಲರೂ ಇರ್ತಾರಲ್ಲ, ಸೊ ಅವ್ರಿಗೆ ಒಂದು ಇನ್ಫಾರ್ಮೇಷನ್ ಇಡ್ಲಿ ಅಂತ ಕೇಳ್ತಾ ಇರೋದು. 11 ದಿವಸ ಇಡ್ತಾರಲ್ಲ, ಸೊ ಮಧ್ಯೆ ಏನಾದ್ರು ಪ್ರೋಗ್ರಾಮ್ ಮಾಡೋ ಪ್ರೋಗ್ರಾಮ್ ಇದೆಯಾ ಫಂಕ್ಷನ್? ಸೊ 1008 ಮಹಿಳೆಯರಿಗೆ ಗುಡಿ ತುಂಬ ಕಾರ್ಯಕ್ರಮ ಇದೆ. 1008 ಜನ ಮಹಿಳೆಯರಿಗೆ ಉಡಿ ತುಂಬ ಕಾರ್ಯಕ್ರಮ ಇದೆ ಅಂತೆ. ಸೊ 13ನೇ ತಾರೀಕು, ಸೊ ನೋಡಿ 13ನೇ ತಾರೀಕು ಉಡಿ ತುಂಬ ಕಾರ್ಯಕ್ರಮ ಇದೆ ಅಲ್ಲ, ಸೊ ಅವತ್ತು ಸಹ ಸುತ್ತಮುತ್ತ ಎಲ್ಲರೂ ಬನ್ನಿ, ಪ್ರಸಾದನ ತಗೊಳ್ಳಿ. ಹರಪನಹಳ್ಳಿ ಸುತ್ತಮುತ್ತ ಯಾರು ಇದ್ದಾರೆ ಬಂದು ಒಂದ್ಸರಿ ಗಣಪತಿ ದರ್ಶನ ಮಾಡಿ. ಸೊ ನಾವು ಎಷ್ಟೇ ಚೆನ್ನಾಗಿ ತೋರಿಸಿದ್ರವೆ, ನಾವು ಎಷ್ಟೇ ಚೆನ್ನಾಗಿ ನೀವು ಕ್ಯಾಮ್ರಾದಲ್ಲಿ ನೋಡಿದ್ರವೆ, ಸೊ ನಮ್ಮ ಕಣ್ಣಿಂದ ನೋಡೋದಷ್ಟು ಆ ಖುಷಿ ಐತಲ್ಲ, ನೀವು ಯಾವ ಮೊಬೈಲು ನೀವು ಏನೇ ತಗೊಂಡು ನೋಡಿದ್ರೆ ಸಿಗಲ್ಲ. ಸೊ ನೀವೇ ಒಂದ್ಸರಿ ಬಂದು ಗಣಪತಿಯಿಂದ ನೋಡಿ ದರ್ಶನ ಮುಗಿಸ್ಕೊಳ್ಳಿ. ಸೊ ಫೈನಲಿ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೊಂಡಿರ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ, ಆದಷ್ಟು ಶೇರ್ ಮಾಡಿ. ಹರಪನಹಳ್ಳಿ ಸುತ್ತಮುತ್ತ ಯಾರ್ಯಾರು ನೋಡ್ತಿದ್ದಾರೆ ಎಲ್ಲರೂ. ಇನ್ನು ಡೆಕೋರೇಷನ್ ಅದೆಲ್ಲ ಇನ್ನೂ ಭಾಳ ಇದೆ. ಸೊ ನಾವು ಫಸ್ಟ್ನೇ ಡೇ ಬಂದಿರೋದಕ್ಕೆ ಇನ್ನೂ ಸಿಂಪಲ್ ಆಗಿದೆ, ಇನ್ನು ಡೆಕೋರೇಷನ್ ಎಲ್ಲ ಕೆಲಸ ನಡೀತಾ ಇದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.